ಪರ ಹೋರಾಟಗಾರರ ಕೇಸ್ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಕುರಿತು ಸಂಪುಟ ಉಪಸಮಿತಿಯಲ್ಲಿ ಚರ್ಚೆ ಆಗುತ್ತೆ. ಅಪರಾಧ ಅಂಶ ಇಲ್ಲದ ಕೇಸ್ ಬಗ್ಗೆ ನಿರ್ಧಾರ ಆಗಲಿದೆ. ಅನೇಕ ಕನ್ನಡ ಪರರ ಪ್ರಕರಣ ವಾಪಸ್ ಪಡೆಯಲಾಗಿದೆ. ಅದಕ್ಕೊಂದು ಪ್ರಕ್ರಿಯೆ ಕೂಡ ಇದೆ. ಅದರಂತೆ ಕ್ರಮ ಆಗಲಿದೆ. ಸಂಪುಟ ಉಪಸಮಿತಿಯಲ್ಲಿ ಚರ್ಚೆ ಬಳಿಕ ನಿರ್ಧಾರ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ಕನ್ನಡ ಪರ ಹೋರಾಟಗಾರರ ಕೇಸ್ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಯಾರು ಕಾನೂನಿನ ವಿರುದ್ಧವಾಗಿ ಕೆಲಸ ಮಾಡಿರ್ತಾರೆ ಅಂಥವ್ರ ಮೇಲೆ ಕ್ರಮ ತಗೊಳ್ತಾರೆ. ಆಯಿತು, ಯಾವುದೋ ಒಂದು ಒಳ್ಳೆಯ ಉದ್ದೇಶದಿಂದ ಕನ್ನಡ ಪರ ಸಂಘಟನೆಗಳಾಗಲಿ, ರೈತ ಪರ ಸಂಘಟನೆಗಳಾಗಲಿ ಅಥವಾ ಬೇರೆ ಬೇರೆ ಸಂಘಟನೆಗಳು ಹೋರಾಟ ಮಾಡಿದಾಗ ಅದರಲ್ಲಿ ಸಾರ್ವಜನಿಕ ಆಸ್ತಿ ನಷ್ಟ ಆಗಲಿ ಅಥವಾ ಯಾವುದಾದ್ರೂ ರೀತಿಯ ಇಂಥದ್ದು ಯಾವುದೂ ಆಗಿಲ್ಲ ಅನ್ನೋ ಸಂದರ್ಭದಲ್ಲಿ ಅದಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೇವೆ. ಆ ಸಬ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಹೌದು ಇದರಲ್ಲೇನು ಅಂಥ ಅಂಶಗಳಿಲ್ಲ, ಅದನ್ನು ವಾಪಸ್ ತಗೊಳ್ಬೋದು ಅಂತ ತೀರ್ಮಾನ ಮಾಡಿ ತಗೊಳ್ತೇವೆ. ಅನೇಕ ಸಂದರ್ಭದಲ್ಲಿ ಅದನ್ನು ಮತ್ತೆ ಕ್ಯಾಬಿನೆಟ್ಗಿಟ್ಟು ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೇವೆ. ಆದರೆ ಈಗಾಗಲೇ ಸುಮಾರು ನಾವು ಕನ್ನಡ ಪರ ಸಂಘಟನೆಗಳದ್ದು, ರೈತ ಪರ ಸಂಘಟನೆಗಳದ್ದು ಅವೆಲ್ಲ ವಾಪಸ್ ತೊಗೊಂಡಿದ್ದೇವೆ. ಅದು ಒಂದು ಪ್ರೋಸೆಸ್ ಇದೆ. ಈಗ ನೀವು ಅರ್ಜಿ ಕೊಟ್ಟರೆ ನಾಳೆ ಬೆಳಗ್ಗೆ ವಾಪಸ್ ತೊಗೊಳಕ್ಕಾಗಲ್ಲ. ಅದು ಯಾವ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ, FIRನಲ್ಲಿ ಏನಿದೆ, ಇದನ್ನೆಲ್ಲ ನೋಡಿ ನಮಗೆ ರೆಕಮೆಂಡೇಶನ್ ಮಾಡ್ತಾರೆ. ಮಾಡಿದಾದಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿ ಮುಂದೆ ಬಂದು ಅವರು ಚರ್ಚೆ ಮಾಡಿ ಹೌದು ಇದು ಮುಂದುವರ್ಸೋದಕ್ಕೆ ಏನು ಯೋಗ್ಯ ಅಲ್ಲ, ತಗೊಂಬಿಡಿ ವಾಪಸ್ಸು ಅಂತ ತಗೊಳ್ತಾರೆ. ಅದನ್ನು ಕ್ಯಾಬಿನೆಟ್ಟಿಗೆ ಇಡಬೇಕು. ಕ್ಯಾಬಿನೆಟ್ ಆನಂತರ ವಾಪಸ್ ತಗೊಳುತ್ತೆ. ಆ ಪ್ರಕ್ರಿಯೆ ನಡೀತಾನೆ ಇರುತ್ತೆ.